ಪಟ್ಟಣದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಅವರ ವೈಯಕ್ತಿಕ ಕುಟುಂಬ ಜಗಳ ಈಗ ಮತ್ತೆ ಬೀದಿಗೆ ಬಂದಿದೆ. ಮನ ಜಗಳ ಈಗ ಸಾರ್ವಜನಿಕ ಚರ್ಚೆಗೆ ಬಂದಿದ್ದು ರಾಜಕೀಯ ವಲಯದಲ್ಲೂ ಕುತೂಹಲ ಮೂಡಿಸಿದೆ. ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಮತ್ತು ಯೋಗೇಶ್ವರ್ ನಡುವಿನ ದೂರ, ಅಸಮಾಧಾನ, ಆರೋಪ ಪ್ರತ್ಯಾರೋಪಗಳು ಈ ಮೊದಲಿನಿಂದಲೂ ನಡೆಯುತ್ತಿದ್ದು ಇದೀಗ ಮತ್ತೆ ತಾರಕಕ್ಕೇರಿದೆ. ಕಳೆದ ವಾರ ಸಿಪಿ ಯೋಗೇಶ್ವರ್ ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಹಬ್ಬದ ಸಮಯದಲ್ಲಿ ನಡೆದ ಜಗಳ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದ್ದು ಇದೀಗ ಮಗಳ ಆರೋಪಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಫೇಸ್ಬುಕ್ ಖಾತೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಹೌದು, ಕಳೆದ ವಾರ ಯೋಗೇಶ್ವರ್ ಅವರ ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಹಬ್ಬ ನಡೆಯಿತು. ಇಲ್ಲಿ ಯೋಗೇಶ್ವರ್ ಅವರ ಮನೆಯ ದೇವರಾದ ಪಟ್ಟಲದಮ್ಮನ ಊರ ಹಬ್ಬದ ಸಂದರ್ಭದಲ್ಲಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮಂಜುಳಾ ಮತ್ತು ಪುತ್ರಿ ನಿಶಾ ಚಕ್ಕೆರೆಗೆ ಬಂದಿದ್ರು. ಹಬ್ಬದ ಸಂಭ್ರಮದಲ್ಲಿ ತಾವು ಭಾಗವಹಿಸೋಣ, ಮನೆಯಲ್ಲಿ ಪೂಜೆ, ಹಬ್ಬದ ಊಟ ಮಾಡೋಣ ಎಂಬ ಉದ್ದೇಶದಿಂದ ಮನೆಗೆ ಹೋಗಿದ್ರು. ಮನೆಗೆ ಬೀಗ ಹಾಕಿರುವುದನ್ನು ಕಂಡು ಅವರು ಅಸಮಾಧಾನಗೊಂಡು ಗೇಟ್ ಮುಂದೆಯೇ ಗಲಾಟೆ ಮಾಡಿದ್ರು. ಮನೆಗೆ ಒಳ ಹೋಗಲು ಅವಕಾಶ ಸಿಗದ ಕಾರಣ ನಿಶಾ ಮತ್ತು ಅವರ ತಾಯಿ ಮಂಜುಳಾ ಯೋಗೇಶ್ವರ್ ಅವರ ಮನೆಯ ಮುಂಭಾಗದಲ್ಲೇ ಕುಳಿತು ಹಬ್ಬದ ಊಟ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಈ ಘಟನೆ ಬಗ್ಗೆ ನಿಶಾ ಯೋಗೇಶ್ವರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮದೇ ಮನೆಗೆ ಬೀಗ ಹಾಕಿದ್ದಾರೆ, ನಮಗೆ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಡಲಿಲ್ಲ ಎಂದು ಆರೋಪಿಸಿದ್ದರು. ಈ ಬಗ್ಗೆ ಊರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಜೋರಾಗಿತ್ತು. ಇದೀಗ ಈ ಆರೋಪಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ತಮ್ಮ ಫೇಸ್ಬುಕ್ ಖಾತೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾಳೆ. ಅವರ ತಾಯಿಗೂ ನನಗೂ ವಿಚ್ಛೇದನ ಆಗಿ ಈಗ 25 ವರ್ಷಗಳಾಗಿವೆ. ಇಷ್ಟು ವರ್ಷಗಳ ಬಳಿಕ ಈಗ ನನ್ನ ವಿರುದ್ಧ ಈ ರೀತಿಯ ಆರೋಪಗಳು ಬರುತ್ತಿರುವುದು ರಾಜಕೀಯ ಉದ್ದೇಶದಿಂದ ಮಾಡಿದ ತೇಜೋವಧೆ ಎಂದು ಅವರು ಹೇಳಿದ್ದಾರೆ. ತಮ್ಮ ವಿರುದ್ಧದ ಈ ಆರೋಪಗಳ ಹಿಂದೆ ರಾಜಕೀಯ ವಿರೋಧಿಗಳ ಕೈವಾಡ ಇದೆ ಎಂದು ಯೋಗೇಶ್ವರ್ ಪರೋಕ್ಷವಾಗಿ ಸೂಚಿಸಿದ್ದಾರೆ. ನನ್ನ ಮಗಳು ವಿರೋಧಿಗಳ ಜೊತೆ ಸೇರಿ ನನ್ನನ್ನು ಕಳಂಕಿತಗೊಳಿಸಲು ಯತ್ನಿಸುತ್ತಿದ್ದಾರೆ. ಸಾರ್ವಜನಿಕರು ಇಂತಹ ಸುಳ್ಳು ಆರೋಪಗಳನ್ನು ನಂಬಬಾರದು ಎಂದು ಯೋಗೇಶ್ವರ್ ಮನವಿ ಮಾಡಿದ್ದಾರೆ. ಅವರ ಮಾತಿನ ಪ್ರಕಾರ ಇದು ವೈಯಕ್ತಿಕ ಕುಟುಂಬ ವಿಷಯವಾಗಿರದೆ ರಾಜಕೀಯವಾಗಿ ತಮ್ಮ ಇಮೇಜ್ ಹಾಳು ಮಾಡಲು ನಡೆಸಲಾಗುತ್ತಿರುವ ಯತ್ನ. ಯೋಗೇಶ್ವರ್ ಮತ್ತು ಅವರ ಮೊದಲ ಪತ್ನಿ ಮಂಜುಳಾ ನಡುವೆ ವಿಚ್ಛೇದನವಾಗಿದ್ದು ಇದಕ್ಕೆ ಈಗ ಸುಮಾರು 25 ವರ್ಷಗಳಾಗಿವೆ. ಮಂಜುಳಾ ಹಾಗೂ ಅವರ ಪುತ್ರಿ ನಿಶಾ ಯೋಗೇಶ್ವರ್ ನಡುವೆ ಹಾಗೆ ನಿಶಾ ಮತ್ತು ಯೋಗೇಶ್ವರ್ ನಡುವೆ ಕಳೆದ ಕೆಲವು ವರ್ಷಗಳಿಂದ ಅಸಮಾಧಾನ, ಜಗಳ, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇವೆ. ಈಗ ಚಕ್ಕೆರೆ ಹಬ್ಬದ ಘಟನೆ ಈ ಜಗಳಕ್ಕೆ ಮತ್ತೊಂದು ತಿರುವು ನೀಡಿದಂತಾಗಿದೆ. ಸದ್ಯ ಯೋಗೇಶ್ವರ್ ಶೀಲಾ ಎಂಬುವರೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಮೊದಲ ಪತ್ನಿ ಮಂಜುಳಾ, ಪುತ್ರಿ ನಿಶಾ ಮತ್ತು ಯೋಗೇಶ್ವರ್ ನಡುವೆ ಉಂಟಾಗಿರುವ ಈ ದೂರ ವೈಯಕ್ತಿಕ ಕುಟುಂಬ ಸಮಸ್ಯೆಯಾಗಿದ್ದರೂ ಯೋಗೇಶ್ವರ್ ಅವರು ರಾಜಕೀಯ ವ್ಯಕ್ತಿಯಾಗಿರುವ ಕಾರಣ ಈ ವಿಚಾರ ಬೀದಿಗಿಳಿದು ಸಾರ್ವಜನಿಕ ವಲಯದಲ್ಲೂ ಚರ್ಚೆಗೆ ಕಾರಣವಾಗಿದೆ. ಕುಟುಂಬದ ಒಳ ಜಗಳ, ಹಳೆಯ ವಿಚ್ಛೇದನ, ಹೊಸ ಕುಟುಂಬ ಜೀವನ, ಮಗಳ ಆಕ್ರೋಶ, ತಂದೆಯ ಸ್ಪಷ್ಟನೆ ಇವೆಲ್ಲ ಸೇರಿ ಈಗ ಈ ವಿಷಯ ತಾರಕಕ್ಕೇರಿದೆ. ಮುಂದೇನು ನಡೆಯಲಿದೆ ಎಂಬುದನ್ನು ಈಗ ಎಲ್ಲರೂ ಕುತೂಹಲದಿಂದ ಗಮನಿಸುತ್ತಿದ್ದಾರೆ.